ಅದು ನಿಮಗೆ ಗೊತ್ತಿರಲಿ, ನಾವು ದಾವಣಗೆರೆ ಅಂತ ನಗರ ಪ್ರದೇಶದಲ್ಲಿ ಊಟ ಮಾಡುವಾಗ ಆ ಒಟ್ಟು ಊಟದ ಟ್ರಾವೆಲ್ ಅಂದರೆ ಓಡಾಟನ ತಗೊಂಡ್ರೆ, ಅಲ್ಲಿಗೆ ಬರುವ ಆ ಸಾಮಗ್ರಿಗಳು ಎಲ್ಲೆಲ್ಲಿಂದ ಬಂದಿದೆ ಅಂತ ತಗೊಂಡ್ರೆ ಆವ್ರೇಜ್ 1,000 ಕಿಲೋಮೀಟರ್ಗಿಂತ ಜಾಸ್ತಿ ಆವ್ರೇಜ್ ಟ್ರಾವೆಲ್ ಮೈಲೇಜ್ ಅಂತ ಹೇಳ್ತೀವಿ. ಅಷ್ಟು ದೂರದಿಂದ ಬಂದಿರುವಂಥ ವಸ್ತುಗಳನ್ನು ಉಪಯೋಗಿಸಿ ಒಂದು ಊಟ ತಯಾರಾಗ್ತದೆ. ನೀವು ಊಹೆ ಮಾಡ್ಬೋದು ಅದಕ್ಕಾಗುವಂಥ ಖರ್ಚು ಎಷ್ಟು ಅಂತ. ಯಾಕೆ ದಿನದಿಂದ ದಿನಕ್ಕೆ ಈ ಊಟದ ವಿಚಾರದಲ್ಲಿ ಖರ್ಚು ಜಾಸ್ತಿ ಆಗ್ತದೆ ಅಂದರೆ ಈ ಕಾರಣಕ್ಕೆ. ಅಂತ ಒಂದು ಸಂದರ್ಭದಲ್ಲಿ ಝೀರೋ ಫುಡ್ ಮೈಲ್ಸ್ ಅಂತೇಳಿ ಒಂದು ಆಲೋಚನೆಯನ್ನ ಈ ಎಲ್ಲ ಮನಸ್ಸುಗಳು ಮಾತಾಡ್ಕೊಳ್ತಾರೆ. ಏನಂತ ಹೇಳಿದ್ರೆ, ಆದಷ್ಟು ಸ್ಥಳೀಯವಾಗಿ ಬೆಳೆದಂಥ ವಸ್ತುಗಳನ್ನ ಊಟವಾಗಿ ಬಳಸಬೇಕು, ನಾವು ಊಟವಾಗಿ ತಿನ್ನುವ ವಸ್ತುಗಳನ್ನ ಸ್ಥಳೀಯವಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಹಾಕಬೇಕು. ಈ ಎರಡು ವಿಚಾರಗಳು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಜಾಗೃತವಾಗಿದ್ದರೆ ಈ ರೀತಿಯ ಪ್ರಯತ್ನಗಳಿಗೆ, ಈ ರೀತಿಯ ಜಾತ್ರೆಗಳಿಗೆ ವಿಶೇಷವಾದಂಥ ಅರ್ಥ ಬರುತ್ತೆ, ಶಕ್ತಿ ಬರುತ್ತೆ. ಆನಂತರ ನಾವು ಇಲ್ಲಿ ವ್ಯಯಿಸುವಂಥ ಕಾಲ, ಶಕ್ತಿ, ಹಣ, ಸಂಪನ್ಮೂಲಗಳು ಮತ್ತಷ್ಟು ಹತ್ತರಷ್ಟು ಜಾಸ್ತಿ ಸಂಪನ್ಮೂಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಈ ಮಾತನ್ನು ನಿಮ್ಮ ಜೊತೆ ಸೂಕ್ಷ್ಮವಾಗಿ ಹಂಚಿಕೊಳ್ತಾ, ಮತ್ತೆ ಈ ಬೀಜ ಜಾತ್ರೆಯನ್ನು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಮುಂದಿನ ದಿನಗಳಲ್ಲಿ ಆಯೋಜಿಸಿಕೊಳ್ಳಿಕ್ಕೆ ನಾವೆಲ್ಲರೂ ತಯಾರಿ ಮಾಡಿಕೊಂಡಿದ್ದೇವೆ. ಈ ರೀತಿ ಬೇರೆ ಬೇರೆ ಕಡೆ ಮಾಡೋದ್ರಿಂದ ಇವತ್ತು ಬಹಳ ಮಾರ್ಮಿಕವಾಗಿ KP ಸರ್ ಹೇಳಿದ್ರು, ಕೃಷಿ ಅನ್ನೋದು ಒಂದು ದೊಡ್ಡ ಕಲೆ. ಅದು ಕಲಾ ಕಾಲೇಜಲ್ಲಿ ಈ ರೀತಿಯ ಒಂದು ಹೋಸ್ಟ್ ಆಗಿ ಅವರು ಇದನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸರ್, ನಾನು ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಆವರಣದಲ್ಲಿ, ಅದರಲ್ಲೂ ನೀವು ನೋಡಿದಾಗೆ ತಕ್ಷಣಕ್ಕೆ ವಿಶೇಷಗಳು ಗೊತ್ತಾಗದೇ ಇರ್ಬೋದು, ಆದರೆ ರಾಘವ ಅವರು ಹೇಳಿದಾಗೆ ನೆಲದಲ್ಲಿ ಕೂತ್ಕೊಂಡು ಸ್ಟಾಲ್ ಹಾಕುವಂಥದ್ದು, ಆದಷ್ಟು ಕಡಿಮೆ ಪ್ಲಾಸ್ಟಿಕ್ಕನ್ನು ಬಳಸುವಂಥದ್ದು, ಸಹಜವಾದಂಥ ನೈಸರ್ಗಿಕ ನೆರಳನ್ನು ಬಳಸಿ ಕಾರ್ಯಕ್ರಮವನ್ನು ರೂಪಿಸುವಂಥದ್ದು, ಮಿನಿಮಮ್ ಖರ್ಚಲ್ಲಿ. ಏಕೆಂದರೆ ಯಾರನ್ನೂ ಇದಕ್ಕೆ ದುಡ್ಡು ಹಾಕಲ್ಲ, ಅಂದರೆ ತುಂಬ ಯಾರನ್ನೋ ಸ್ಪಾನ್ಸರ್ಶಿಪ್ ತಗೊಂಡು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು, ಮನಸ್ಸುಗಳಿಂದ ಬರುವಂಥ ಕಾರ್ಯಕ್ರಮ. ಹಾಗಾಗಿ ನೀವು ನೋಡ್ತಿದ್ದೀರಾ, ಸರಳತೆಯೂ ಕೂಡ ನಮ್ಮ ಜೀವನದ ಒಂದು ಮುಖ್ಯವಾದ ಭಾಗ ಆಗಬೇಕು ಅನ್ನೋದು ಇಲ್ಲಿ ಒಂದು ಸಂದೇಶ ಪರೋಕ್ಷವಾಗಿ ನಮಗೆ ತಲುಪುತ್ತೆ. ಈ ನಿಟ್ಟಿನಲ್ಲಿ ನೆಮ್ಮದಿ ಅಂತೇನು ಹುಡುಕ್ತೀವಿ ನಾವು ಜೀವನದಲ್ಲಿ, ನೆಮ್ಮದಿಯನ್ನು ಏನು ಮಾಡ್ತೀವಿ, ಜೀವನದ ಕಡೆ ಭಾಗದಲ್ಲಿ ಸಿಗಲಿ ಅಂತೇಳಿ ಬಯಸ್ತೀವಿ. ಇಲ್ಲ, ಪ್ರತಿ ಕ್ಷಣವೂ ಪ್ರತಿದಿನವೂ ನೆಮ್ಮದಿಯ ಅನುಭವ ಬಂದರೆ, ಆನಂದಿಸಿದ್ರೆ ಅದರಂಥ ಜೀವನ ಮತ್ತೊಂದಿಲ್ಲ. ಆ ರೀತಿಯ ಒಂದು ಜೀವನವನ್ನು ಕಟ್ಟಲಿಕ್ಕೆ ಈ ರೀತಿಯ ಪ್ರಯತ್ನಗಳೆಲ್ಲ ಸೇರಿ ಆಗ್ತವೆ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ ಮತ್ತು ನಮ್ಮ ಇಡೀ ಈ ಸಮುದಾಯದ ನಂಬಿಕೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೈ ಜೋಡಿಸಿದ್ರೆ ಈ ಸಂಘಟನೆ, ಈ ಕಾರ್ಯಗಳು ಇನ್ನಷ್ಟು ಗಟ್ಟಿಯಾಗ್ತಾ ಇದು ಸಾಮಾನ್ಯ ಆಗಬೇಕು. ಈಗ ಬಹಳ ಮುಖ್ಯವಾದಂಥ ವಾಹಿನಿ ಅಂತ ಅಂದ್ಕೊಂಡಿರೋ ಜೀವನ ಶೈಲಿ ಅದೊಂದು ನಗಣ್ಯಕ್ಕೆ, ಅಂದರೆ ನಿರ್ಲಕ್ಷ್ಯವಾಗಿ ಆಚೆಗೆ ಹೋಗಬೇಕು. ಈ ರೀತಿಯ ಒಂದು ಜೀವನ ಶೈಲಿ ಪ್ರಮುಖವಾಗ್ತಾ ಹೋದಾಗೆ ಬಹುಶಃ ನಾವು ಏನು ಬಯಸ್ತಾ ಇದ್ದೀವಿ, ನಿತ್ಯದ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ